ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟಿ ಶ್ರುತಿ ಹರಿಹರನ್ ಅವರು ಅಭಿನಯಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಸಿನಿಮಾ ಕಂಪನಿ ಮಲಯಾಳಂ ಮೂವಿ. ಈ ಚಿತ್ರವು 2012ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಲೂಸಿಯಾ. ಈ ಚಿತ್ರವು 2013ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ದ್ಯಾವ್ರೆ. ಈ ಚಿತ್ರವು 2013ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಸವಾರಿ 2. ಈ ಚಿತ್ರವು 2014ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ ಐದನೆಯ ಚಿತ್ರ ನಿರಂಗಿ ವಾ ಮುತ್ತು ಮಿದಾತೆ ತಮಿಳ್ ಮೂವಿ. ಈ ಚಿತ್ರವು 2014ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ರಾಟೆ. ಈ ಚಿತ್ರವು 2015ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಪ್ಲಸ್. ಈ ಚಿತ್ರವು 2015ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಜೈ ಮಾರುತಿ 800. ಈ ಚಿತ್ರವು 2016ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಈ ಚಿತ್ರವು 2016ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಸಿಪಾಯಿ. ಈ ಚಿತ್ರವು 2016ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 11ನೆಯ ಚಿತ್ರ ಮಾದ ಮತ್ತು ಮಾನಸಿ. ಈ ಚಿತ್ರವು 2016ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 12ನೆಯ ಚಿತ್ರ ಬ್ಯೂಟಿಫುಲ್ ಮನಸ್ಸುಗಳು. ಈ ಚಿತ್ರವು 2017ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ನೀಲ ತಮಿಳು ಮೂವಿ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 14ನೆಯ ಚಿತ್ರ ಊರ್ವಿ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 15ನೆಯ ಚಿತ್ರ ನಿಬುನನ್ ತಮಿಳ್ ಮೂವಿ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 16ನೆಯ ಚಿತ್ರ ವಿಸ್ಮಯ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 17ನೆಯ ಚಿತ್ರ ಸೋಲೋ ತಮಿಳು ಮೂವಿ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 18ನೆಯ ಚಿತ್ರ ತಾರಕ್. ಈ ಚಿತ್ರವು 2018ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 19ನೆಯ ಚಿತ್ರ ಉಪೇಂದ್ರ ಮತ್ತೆ ಬಾ. ಈ ಚಿತ್ರವು 2017ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 20ನೆಯ ಚಿತ್ರ ಅಂಬಲ್ ಪೊಲಿಟಿಷಿಯನ್ ನೊಗರಾಜ್. ಈ ಚಿತ್ರವು 2018ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 21ನೆಯ ಚಿತ್ರ ಭೂತಯ್ಯನ ಮೊಮ್ಮಗ ಅಯ್ಯೋ. ಈ ಚಿತ್ರವು 2018ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 22ನೆಯ ಚಿತ್ರ ರ್ಯಾಂಬೋ 2. ಈ ಚಿತ್ರವು 2018ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 23ನೆಯ ಚಿತ್ರ ಅಂಬಿ ನಿಂಗ್ ವಯಸ್ಸಾಯಿತು. ಈ ಚಿತ್ರವು 2018ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 24ನೆಯ ಚಿತ್ರ ನಾತಿ ಚರಾಮಿ. ಈ ಚಿತ್ರವು 2018ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 25ನೆಯ ಚಿತ್ರ ಮನೆ ಮಾರಾಟಕ್ಕಿದೆ. ಈ ಚಿತ್ರವು 2019ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಅವರ 26ನೆಯ ಚಿತ್ರ ಆದ್ಯ. ಈ ಚಿತ್ರವು 2020ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 27ನೆಯ ಚಿತ್ರ ಎಡ್ ಬುಸ್. ಈ ಚಿತ್ರವು 2018ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 28ನೆಯ ಚಿತ್ರ ಸಾರಾಂಶ. ಈ ಚಿತ್ರವು 2024ರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು. ಅವರ 29ನೆಯ ಚಿತ್ರ ಸ್ಟ್ರಾಬೆರಿ. ಈ ಚಿತ್ರವು ಶ್ರುತಿ ಹರಿಹರನ್ ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಟಿ ಶ್ರುತಿ ಹರಿಹರನ್ ಅವರು ಅಭಿನಯಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.